ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ಚಿಕನ್ ರೆಸಿಪಿ ಮಾಡೋಣ. ಇದು ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದಂಥ ರೆಸಿಪಿ. ರಸಮ್ ಜೊತೆಗೆ ತಿಳಿ ಸಾಂಬಾರು, ಬೇಳೆ ಸಾಂಬಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ನೋಡಿ ಏನೇನು ಬೇಕು ಅಂತ. ಟೊಮೆಟೊ ಪ್ಯೂರಿ, ಆನಿಯನ್ ರುಬ್ಬಿಟ್ಕೊಂಡಿರೋದು, ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು ಇಷ್ಟು ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನು. ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಅಂದರೆ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಲ್ಲ. ಈ ರೆಸಿಪಿ ಎಣ್ಣೆಲೇ ಜಾಸ್ತಿ ಕುಕ್ ಆಗೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಪೀಸಸ್ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಂಡು ಫ್ರೈ ಆಗುತ್ತೆ, ಸೊ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು, ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡ್ರೆ ಅದು ಒಂದು ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಅರಿಶಿನ ಹಾಕೋದು, ಬಟ್ ಕಲರ್ಗೂ ಕೂಡ ಆಗುತ್ತೆ. ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ ಇದಿಷ್ಟು ಜೊತೆಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡಿ. ಅದು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಿಡಿಯುತ್ತೆ ಚಿಕನ್ ಅಂತೇಳಿ, ಸೊ ಅದಕ್ಕೆ. ಈಗ ಚೆನ್ನಾಗಿ ಫ್ರೈ ಆಗಲಿ. ಅದು ನೀರು ಬಿಟ್ಕೊಂಡು ಅದು ಫುಲ್ ಡ್ರೈ ಆಗಿ ಎಣ್ಣೆ ಬಿಡೋ ಟೈಮಲ್ಲಿ ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಒಂದು ಈರುಳ್ಳಿ ರುಬ್ಬಿಟ್ಕೊಂಡಿದ್ವಲ್ಲ, ಅದು ಒಂದು ಈರುಳ್ಳಿ, ಒಂದು ಟೊಮೆಟೊ ಹಾಕ್ಕೊಳ್ಳಿ ಸಾಕು. ಟೊಮೆಟೊನೂ ಅಷ್ಟೇ, ಟೊಮೆಟೊ ಪ್ಯೂರಿ ಒಂದು, ಈರುಳ್ಳಿ ಒಂದು, ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಿಟ್ಬಿಡಿ. ಎಣ್ಣೆ ಫುಲ್ಲು ಬಿಟ್ಟು ಎಣ್ಣೆ ಸಪ್ರೇಟು, ಗ್ರೇವಿ ಸಪ್ರೇಟ್ ಆಗೋ ತನಕ ಕುದಿಸ್ಕೊಳ್ಳಿ. ಎಣ್ಣೆ ಫುಲ್ ಮೇಲೆ ತೇಲ್ ಬರಬೇಕು, ಆ ಥರ ಕುದಿಸ್ಕೊಳ್ಳಿ. ನೋಡಿ, ಎಣ್ಣೆ ಎಲ್ಲ ಬಂದ ಮೇಲೆ ಮೆಣಸಿನ ಪುಡಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಡಿ. ಸ್ವಲ್ಪ ಬೇಯಲಿ. ಅದು ಬೆಂದು ಇನ್ನೇನು ಸ್ವಲ್ಪ ಬೇಯ್ತೈತೆ ಅನ್ಬೇಕಾದ್ರೆ ನಿಂಬೆಹಣ್ಣು ರಸ ಹಿಂಡ್ಕೊಬಿಡಿ. ರಸ ಹಾಕ್ಕೊಂಡ್ರೆ ಮುಗೀತು. ಅದು ಫುಲ್ ಬೆಂದು ಎಣ್ಣೆ ಸಪ್ರೇಟ್ ಆಗೋ ತನಕ ಬೇಯಲಿ. ಎಣ್ಣೆ ಫುಲ್ ಮೇಲೆ ತೇಲ್ ಬರಬೇಕು, ಅಲ್ಲಿ ತನಕ ಕುಕ್ಕಾದರೆ ಫಿನಿಶ್ ರೆಸಿಪಿ ಸೂಪರಾಗಿರುತ್ತೆ. ನೆನೆಸ್ಕೊಂಡ್ರೆ ಟೇಸ್ಟ್ ಫ್ಲೇವರ್ ಇನ್ನೂ ಸಖತ್ತಾಗಿರುತ್ತೆ. ನೆನೆಸ್ಕೊಂಡ್ರೆ ಇನ್ನೂ ಎಷ್ಟು ಚೆನ್ನಾಗಿತ್ತಲ್ವ ಅನ್ನೋ ಥರ ಫೀಲಿಂಗ್ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಬ್ಯಾಚುಲರ್ಸ್ ರೆಸಿಪಿ ಇದು, ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.